ನಮಸ್ಕಾರ ಸ್ನೇಹಿತರೆ, TV2 ನ್ಯೂಸ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಸಂಜೆಯಿಂದ ಕೆಲವು ಗೃಹಲಕ್ಷ್ಮಿಯರಿಗೆ 23ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆ. ಖಂಡಿತವಾಗ್ಲೂ ಇದು ನಿಜನಾ ಸುಳ್ಳ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಕೆಲವರು ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆ ಸಾರ್ ಅಂತ. ಸ್ನೇಹಿತರೆ, ನಿಜವಾಗ್ಲೂ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಅಥವಾ ನಮ್ಮ ವ್ಯೂವರ್ಸೇ ಕಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ನೇಹಿತರೆ, ಅಕ್ಟೋಬರ್ 3ನೇ ತಾರೀಕು ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆಯಾಗಿತ್ತು. ಅದು ಮೊದಲನೇ ಹಂತದಲ್ಲಿ ಬಿಡುಗಡೆಯಾಗಿ ಸ್ವಲ್ಪ ಗೃಹಲಕ್ಷ್ಮಿಯರಿಗೆ ಅಷ್ಟೇ ಬಂದಿತ್ತು. ಈಗ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ ನವೆಂಬರಲ್ಲಿ 90% ಜನರಿಗೆ ಬಿಡುಗಡೆ ಆಗಿದೆ. ಸ್ನೇಹಿತರೆ, ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ರು ನೋಡಿ, ಗೃಹಲಕ್ಷ್ಮಿಯರಿಗೆ ನಾವು 23ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ, ಈಗಾಗಲೇ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ. ಎಲ್ಲ ಗೃಹಲಕ್ಷ್ಮಿಯರಿಗೆ 23ನೇ ಕಂತಿನ ಹಣ ಅಂದರೆ ಯಾವುದಪ್ಪ ಅಂದರೆ ಆಗಸ್ಟ್ ತಿಂಗಳ ಕಂತಿನ ಹಣ ದೀಪಾವಳಿ ಹಬ್ಬದ ಒಳಗಡೆ ಬಿಡುಗಡೆ ಆಗುತ್ತೆ ಅಂತ ಸಚಿವೆಯವರು ಹೇಳಿದರು. ಸ್ನೇಹಿತರೆ, ನಿಮಗೆ ದೀಪಾವಳಿ ಹಬ್ಬನೇ ಮುಗ್ದೋಯ್ತು ಮತ್ತು ಅಕ್ಟೋಬರ್ ತಿಂಗಳೇ ಮುಗ್ದೋಯ್ತು. ಆದರೂ ಕೂಡ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು 1,24,00,000 ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಆಗಲಿಲ್ಲ. ಸ್ನೇಹಿತರೆ, ಮತ್ತೆ ಸಚಿವೆಯವರು ಸುಳ್ಳು ಹೇಳಿಕೆನ ನೀಡಿದ್ರು. ಖಂಡಿತವಾಗ್ಲೂ ಸುಳ್ಳು ಹೇಳಿಕೆನೇ ಅದು. ಯಾಕಂದರೆ ನೋಡಿ, ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಸಚಿವೆಯವರು ಹೇಳಿದ ಪ್ರಕಾರ ಬಿಡುಗಡೆ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಅದು ಫೇಕ್ ಸುದ್ದಿನೇ. ಸ್ನೇಹಿತರೆ, ಸಚಿವೆಯವರೇ ಫೇಕ್ ನ್ಯೂಸ್ ಯಾಕೆ ಕೊಟ್ಟರು ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಆದರೆ ಒಂದು ಮಾತ್ರ ಗ್ಯಾರಂಟಿ, ನಿನ್ನೆ ಸಂಜೆಯಿಂದ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಕೆಲವ್ರಿಗೆ ಮಾತ್ರ ಬಿಡುಗಡೆ ಆಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರೆಲ್ಲ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಂದಿದೆ ಅಂತ ಹೇಳಿದ್ದಾರೆ ಅವ್ರಿಗೆ ನಾವು ಸ್ಕ್ರೀನ್ಶಾಟ್ ಕಳ್ಸೋಕ್ಕೆ ಹೇಳಿದ್ದೀವಿ. ನಿಮ್ಗೆ ಯಾರಿಗಾದ್ರೂ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದ್ರೆ ನೀವು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸ್ಬೋದು. ಸ್ನೇಹಿತರೆ, ನೋಡಿ, ಸರ್ಕಾರ ಟ್ರಯಲ್ ಮಾಡೋಕ್ಕೋಸ್ಕರ ಒಂದು 2-3% ಜನರಿಗೆ ಗೃಹಲಕ್ಷ್ಮಿಯ ದುಡ್ಡು ಬಿಡುಗಡೆ ಮಾಡಿರುವ ಸಾಧ್ಯತೆ ಇದೆ.